ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾನು ಮಸಾಲಾ ಎಗ್ ಕರಿಯನ್ನು ಮಾಡುತ್ತೇನೆ. ಮೊದಲಿಗೆ ಇಲ್ಲಿ ನಾನು ಎಗ್ ಬಾಯ್ಲ್ ಮಾಡಿ ಇಟ್ಟುಕೊಂಡಿದ್ದೇನೆ. ಮೊದಲು ಎಗ್ಗನ್ನು ತೆಗೆದುಕೊಂಡು ಚಾಕುವಿನಿಂದ ಹೀಗೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು ಎಗ್ಗಳಿಗೆ ಖಾರ, ಅರಿಶಿನ ಪುಡಿ, ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬೆರೆಸಿಕೊಂಡಿದ್ದೇನೆ. ಈಗ ಎಗ್ಗನ್ನು ಚೆನ್ನಾಗಿ ಕೋಟಿಂಗ್ ಮಾಡಿ, ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಮಸಾಲೆ ಕೋಟಿಂಗ್ ಮಾಡಿದ ಎಗ್ಗಳನ್ನು ಹಾಕಿ, ಈಗ ಇದನ್ನು ಚೆನ್ನಾಗಿ ನಿಧಾನವಾಗಿ ಕೈಯಾಡಿಸುತ್ತಾ ಇರಿ. ಈಗ ಎಗ್ ಮಸಾಲಾ ಕರಿಗೆ ಮಸಾಲೆಗಳನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲು ಗರಂ ಮಸಾಲ 1 ಸ್ಪೂನ್, ಸಾಹಿ ಜೀರಿಗೆ 1 ಸ್ಪೂನ್, ಚಕ್ಕೆ 2, ಕಾಳು ಮೆಣಸು, ಲವಂಗ ಸ್ವಲ್ಪ, ಧನಿಯಾ ಪುಡಿ 1 ಸ್ಪೂನ್, ಕಸ್ತೂರಿ ಮೇಥಿ 2 ಸ್ಪೂನ್, ಯಾಲಕ್ಕಿ 2, ಕಲ್ಲು ಹೂವು ಸ್ವಲ್ಪ, ಗೋಡಂಬಿ ಸ್ವಲ್ಪ, ಒಣ ಕೊಬ್ಬರಿಯನ್ನು ಸ್ವಲ್ಪ ತೆಗೆದುಕೊಳ್ಳಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿಕೊಳ್ಳಿ. ಅದರಲ್ಲಿ ಟೊಮಾಟೊ 2, ಈರುಳ್ಳಿ 2, ಸ್ವಲ್ಪ ಪುದೀನ ಮತ್ತು ಕಸ್ತೂರಿ ಮೆಂತಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ. ನಂತರ ಇದಕ್ಕೆ ಮಸಾಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಪಾತ್ರೆ ತೆಗೆದುಕೊಳ್ಳಿ. ಇದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ. ನಂತರ ಕಟ್ ಮಾಡಿದ ಈರುಳ್ಳಿ 2, ಟೊಮಾಟೊ 2, ಕೊತ್ತಂಬರಿ ಪುದೀನ ಹಾಕಿಕೊಳ್ಳಿ. ನಂತರ ಈರುಳ್ಳಿ ಚೆನ್ನಾಗಿ ಬೇಯಲು ಚಿಟಿಕೆ ಉಪ್ಪು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಿ. ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ ಖಾರ 2 ಸ್ಪೂನ್ ಹಾಕಿಕೊಂಡು 1 ಗ್ಲಾಸ್ ನೀರು ಹಾಕಿಕೊಳ್ಳಿ. ಈಗ 2 ಸ್ಪೂನ್ ಉಪ್ಪು, ಅರಿಶಿನ ಪುಡಿ ಅರ್ಧ ಚಮಚ, ರುಬ್ಬಿದ ಮಸಾಲೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದರಲ್ಲಿ 5 ಸ್ಪೂನ್ ಮೊಸರನ್ನು ಹಾಕಿಕೊಳ್ಳಿ. ಮೊಸರನ್ನು ಹಾಕಿಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಕಡಿಮೆ ಮಾಡಿ. ಈಗ ಫ್ರೈ ಮಾಡಿಕೊಂಡ ಎಗ್ಗಳನ್ನು ಗ್ರೇವಿಯಲ್ಲಿ ಹಾಕಿಕೊಳ್ಳಿ.
ಇದು ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಈಗ ಮಸಾಲಾ ಎಗ್ ಕರಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.